ಕರ್ನಾಟಕದ ವೀರ ವನಿತೆ ಒನಕೆ ಓಬವ್ವನ ಕಥೆಯನ್ನ ಹೇಳಲಿದ್ದೇವೆ. ವೀರರು ತಮ್ಮ ಸಾಧನೆಯ ಮೂಲಕ ಶತಮಾನಗಳಿಂದಲೂ ಹತ್ತಾರು ತಲೆಮಾರುಗಳನ್ನ ಪ್ರೇರೇಪಿಸುತ್ತಾ ಬಂದಿದ್ದಾರೆ. ಅವರು ಬಿತ್ತಿದ ಮರದ ನೆರಳಿನಲ್ಲಿ ಬೆಳೆದವರು ನಾವೆಲ್ಲ. ಇಂದಿಗೂ ಮೈ ನವಿರೇಳಿಸುವ ಅವರ ಶೌರ್ಯದ ಕಥೆಗಳು ಕೇಳುಗರ ಮನಮುಟ್ಟದೆ ಇರಲಾರದು. ಅಂತಹ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಾವಿಂದು ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆಯ ವೀರ ವನಿತೆಯ ಬಗ್ಗೆ ಹೇಳಲಿದ್ದೇವೆ. ಪ್ರತಿ ಕನ್ನಡದ ಹೆಣ್ಣು ಮಗಳು ಹೆಮ್ಮೆಯಿಂದ ಇತಿಹಾಸವನ್ನ ನೋಡುವಂತೆ ಮಾಡಿದ ಮಹಾನ್ ನಾರಿ ಒನಕೆ ಓಬವ್ವ. ಇದು ಮಧ್ಯ ಕರ್ನಾಟಕದ ಕಡಿದಾದ ಬೆಟ್ಟಗಳ ನಡುವೆ ನೆಲೆಸಿರುವ ದುರ್ಗದ ಕೋಟೆಯ ಕಥೆ. ಇಲ್ಲಿನ ಪ್ರತಿ ಕಲ್ಲು ಒನಕೆ ಓಬವ್ವನ ಬಗ್ಗೆ ಸಾರಿ ಸಾರಿ ಹೇಳುತ್ತದೆ. ಶೌರ್ಯ, ಸಮಯ ಪ್ರಜ್ಞೆಗೆ ಮತ್ತೊಂದು ಹೆಸರಾಗುವ ಮೂಲಕ ಒನಕೆ ಓಬವ್ವ ಇತಿಹಾಸ ಪುಟಗಳಲ್ಲಿ ಅಮರಳಾಗಿದ್ದಾಳೆ. ಆಕೆಯನ್ನು ತಲುಪಲು ನಾವು ನಿಮ್ಮನ್ನ 18ನೇ ಶತಮಾನಕ್ಕೆ, ಸಾಮ್ರಾಜ್ಯಗಳ ಯುಗಕ್ಕೆ ಕೊಂಡೊಯ್ಯಲಿದ್ದೇವೆ. ಅದು 1779ನೇ ಇಸವಿ. ಸುಂದರವಾದ ಬೆಟ್ಟದ ಪಟ್ಟಣವಾದ ಚಿತ್ರದುರ್ಗವನ್ನ ರಾಜನಾದ ಮದಕರಿ ನಾಯಕ ಆಳುತ್ತಿದ್ದನು. ನಾಯಕರ ರಾಜವಂಶದ ಕೊನೆಯ ದೊರೆಯಾಗಿದ್ದ ಮದಕರಿ ತನ್ನ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಆದರೆ ಮದಕರಿಗೆ ಮಗ್ಗಲಲ್ಲೇ ಶತ್ರುವು ಎದ್ದು ಕೂತಿದ್ದ. ಅವನೇ ಮೈಸೂರಿನ ಸುಲ್ತಾನನಾದ ಹೈದರಾಲಿ. ತನ್ನ ಮೈಸೂರಿನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಹವಣಿಸುತ್ತಿದ್ದ ಹೈದರಾಲಿಯ ಕಣ್ಣು ದುರ್ಗದ ಮೇಲೆ ಬಿದ್ದಿತ್ತು. ತನ್ನ ಸೈನ್ಯದೊಂದಿಗೆ ದುರ್ಗದ ಕೋಟೆ ಮುತ್ತಿಗೆಯನ್ನ ಹಾಕಿದ್ದ. ಆದರೆ ಅತ್ಯಂತ ಚಾಣಾಕ್ಷತನದಿಂದ ಕೋಟೆಯನ್ನ ನಿರ್ಮಿಸಿದ್ರಿಂದ ಅದನ್ನ ಭೇದಿಸುವುದು ಅಷ್ಟು ಸುಲಭ ಇರಲಿಲ್ಲ. ಹೀಗಾಗಿ ದಾಳಿಗೆ ಬಂದ ಹೈದರಾಲಿಯ ಪಡೆ ವಾರಗಳ ಕಾಲ ಕೋಟೆಯ ಹೊರಗೆ ಕಾಯಬೇಕಾಯಿತು. ದುರ್ಗದ ಪಡೆಯನ್ನ ಹಿಮ್ಮೆಟ್ಟಿಸಿ ಕೋಟೆಯನ್ನ ವಶಪಡಿಸಿಕೊಳ್ಳುವುದು ಅಸಾಧ್ಯ ಆಯಿತು. ಆಗಲೇ ಹೈದರಾಲಿಯ ಪಡೆ ಕಳ್ಳದಾರಿಯನ್ನ ಹುಡುಕಿತು. ಅವರ ಗುಪ್ತದಳ ಕಳ್ಳ ಕಿಂಡಿಯ ಮಾಹಿತಿಯನ್ನ ಹುಡುಕಿ ತಂದಿತ್ತು. ಕೋಟೆಯೊಳಗೆ ನುಗ್ಗಲು ಕಿರಿದಾದ ಜಾಗವನ್ನ ಶತ್ರು ಪಡೆ ಹುಡುಕಿ ಬಿಟ್ಟಿತ್ತು. ಅದುವೇ ಕಿಂಡಿ. ಕೇವಲ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ನುಸುಳಬಹುದಾದಷ್ಟು ಚಿಕ್ಕ ಕಿಂಡಿಯು ಕೋಟೆಯಲ್ಲಿತ್ತು. ಇದನ್ನ ಕೋಟೆಯ ನಿವಾಸಿಗಳು ನೀರು ಒಳಬರಲು ಬಳಸ್ತಾ ಇದ್ರು. ಇದು ಯಾರಿಗೂ ಮೇಲ್ನೋಟಕ್ಕೆ ಕಾಣ್ತಾ ಇರಲಿಲ್ಲ. ಅದೇಗೋ ಇದನ್ನ ಹುಡುಕಿದ ಹೈದರಾಲಿಯ ಪಡೆ ಇದರ ಮೂಲಕವೇ ತನ್ನ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸೋಕೆ ಮುಂದಾಯಿತು. ಇಲ್ಲಿಂದಲೇ ಸೈನಿಕರು ಕೋಟೆಗೆ ನುಸುಳುತ್ತಾರೆ ಎಂದು ಕಾರ್ಯಾಚರಣೆಯನ್ನು ರೂಪಿಸಿದರು. ಇತ್ತ ಕೋಟೆಯೊಳಗೆ ಶತ್ರುಗಳ ಭಯದ ಮಧ್ಯೆಯೂ ಜನರ ದಿನಚರಿ ಸಾಗಿತ್ತು. ಕಿಂಡಿಯ ಸಮೀಪದಲ್ಲೇ ಕಾವಲುಗಾರನಾಗಿ ಗಸ್ತು ತಿರುಗುತ್ತಿದ್ದವನ ಪತ್ನಿಯೇ ಒನಕೆ ಓಬವ್ವ. ಎಂದಿನಂತೆ ತನ್ನ ನಿತ್ಯದ ಕೆಲಸದಲ್ಲಿ ನಿರತಳಾಗಿದ್ಲು. ಸ್ವಲ್ಪ ಸಮಯದ ಮಟ್ಟಿಗೆ ಕಾವಲುಗಾರ ತನ್ನ ಸ್ಥಾನವನ್ನ ಬಿಟ್ಟು ಮನೆಗೆ ಬಂದಿದ್ದ. ಈ ಸಮಯದಲ್ಲಿ ಒನಕೆ ಓಬವ್ವ ಒಮ್ಮೆಗೆ ಮೈಯೆಲ್ಲ ಕಣ್ಣಾದಳು. ಎಲ್ಲಿಯೋ ದೂರದಲ್ಲಿ ಯಾರೋ ನಡೆಯುತ್ತಿರುವ, ಅವಸರದಲ್ಲಿ ನುಸುಳುತ್ತಿರುವ ಶಬ್ದ ಕೇಳಿತು. ಕುತೂಹಲದಲ್ಲಿ ಓಬವ್ವ ಕಿಂಡಿಯ ಕಡೆಗೆ ನೋಡಿದ್ಲು. ಕತ್ತಲಲ್ಲಿಯೇ ತೀಕ್ಷ್ಣವಾಗಿ ಇಡೀ ಪ್ರದೇಶವನ್ನ ಗಮನಿಸಿದಳು. ಆಗ ಆಕೆಯ ಕಣ್ಣಿಗೆ ಬಿದ್ದ ದೃಶ್ಯವನ್ನ ಕಂಡು ಕ್ಷಣಕಾಲ ದಂಗಾಗಿ ನಿಂತು ಬಿಟ್ಟಳು. ಆಕೆಗೆ ಪರಿಸ್ಥಿತಿ ಅರ್ಥವಾಗಿತ್ತು. ಶತ್ರು ಪಡೆ ಕಳ್ಳ ಕಿಂಡಿಯಿಂದ ಒಳನುಗ್ಗುತ್ತಿದೆ. ಅವರು ಒಳಗೆ ಬಂದು ಬಿಟ್ಟರೆ ಇಡೀ ಕೋಟೆಗೆ ಸರ್ವನಾಶ ಆಗುತ್ತೆ ಅನ್ನೋದನ್ನ ಕ್ಷಣಾರ್ಧದಲ್ಲೇ ಅರಿತುಕೊಂಡಳು. ಆದ್ರೆ ಓಬವ್ವ ಗಾಬರಿ ಆಗಲಿಲ್ಲ. ಕಿಂಡಿ ಬಳಿಯ ದೃಶ್ಯ ಕಂಡು ಕಿರುಚಲೂ ಇಲ್ಲ. ಸಹಾಯಕ್ಕಾಗಿ ಯಾರನ್ನು ಕರೆಯಲಿಲ್ಲ. ಬದಲಿಗೆ ಆಕೆ ಸಮೀಪದಲ್ಲೇ ಇದ್ದ ವಸ್ತುವನ್ನ ಕೈಯಲ್ಲಿ ಹಿಡಿದಳು. ಅದುವೇ ಒನಕೆ. ಹಿಂದೆ ಮುಂದೆ ಯೋಚಿಸಲೇ ಇಲ್ಲ. ಒನಕೆಗೆ ಆಕೆಯ ಆಯುಧವಾಯಿತು.
ಒಳನುಸುಳುತ್ತಿರುವ ಶತ್ರು ಪಡೆ ಹಾಗೂ ಕೋಟೆಯ ರಕ್ಷಣೆಯ ಮಧ್ಯೆ ಇರುವವಳು ನಾನೊಬ್ಬಳೆ. ನನ್ನ ಪತಿ ಕರ್ತವ್ಯಕ್ಕೆ ಮರಳುವವರೆಗೂ ನಾನೇ ಈಗ ಅವರನ್ನ ತಡೆಯಬೇಕಾದವಳು ಅಂತ ಮನದಲ್ಲೇ ನಿರ್ಧರಿಸಿ ಒನಕೆಯ ಹಿಡಿತವನ್ನ ಬಿಗಿಗೊಳಿಸಿದಳು. ಕ್ಷಣ ಮಾತ್ರನೂ ಓಬವ್ವ ತಡ ಮಾಡ್ಲೇ ಇಲ್ಲ. ನಿಶಬ್ದವಾಗಿ ಕಿಂಡಿಯ ಬಳಿ ಹೋಗಿ ಶತ್ರುಗಳು ನುಸುಳಿ ಬರುವುದನ್ನೇ ಕಾದು ನಿಂತಳು. ಶತ್ರು ಸೈನ್ಯದ ಯೋಧನೊಬ್ಬ ಕಿಂಡಿಯಿಂದ ತಲೆಯನ್ನ ನುಗ್ಗಿಸಿ ಮೆಲ್ಲಗೆ ಒಳ ನುಸುಳಿದ ಅಷ್ಟೇ. ದಿಟ್ಟ ಹೆಣ್ಣು ಓಬವ್ವ ಒನಕೆ ಬೀಸಿಯೇ ಬಿಟ್ಟಳು. ಆ ಕ್ಷಣದಿಂದ ಆಕೆಯ ಹೆಸರು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿತು. ಆದರೆ ಆ ಸನ್ನಿವೇಶದಲ್ಲಿ ಆಕೆಗೆ ಅದ್ಯಾವುದರ ಪರಿವೇ ಇರಲಿಲ್ಲ. ತಲೆಗೆ ಒನಕೆಯ ಪೆಟ್ಟು ಬೀಳ್ತಾ ಇದ್ದಂತೆ ಹೆಚ್ಚು ಶಬ್ದವೇ ಇಲ್ಲದೆ ಯೋಧ ಪ್ರಾಣ ಬಿಟ್ಟಿದ್ದ. ಸತ್ತು ಬಿದ್ದವನ ದೇಹವನ್ನ ಎಳೆದು ಪಕ್ಕಕ್ಕೆ ತಳ್ಳಿದ ಓಬವ್ವ ಮತ್ತೆ ಒನಕೆ ಹಿಡಿದು ಅದು ಹೀಗೆಯೇ ಮುಂದುವರಿಯಿತು. ಅಂಜದೆ ಅಳುಕದೆ ಯೋಧರ ಮೃತ ದೇಹಗಳನ್ನ ಎಳೆದು ಗುಡ್ಡೆ ಹಾಕತೊಡಗಿದ್ಲು. ಆಕೆಯ ದೇಹಕ್ಕೆ ದಣಿವಾಗಿತ್ತು, ಆದ್ರೆ ಆಕೆಯ ಧೈರ್ಯಕ್ಕಲ್ಲ, ಆಕೆಯ ಛಲಕ್ಕಲ್ಲ. ಪತಿ ಬರುವಷ್ಟರಲ್ಲಿ ಕಿಂಡಿಯ ಬಳಿ ಸೈನಿಕರ ಮೃತ ದೇಹದ ಗುಡ್ಡವನ್ನೇ ಓಬವ್ವ ಪೇರಿಸಿಟ್ಟಿದ್ದಳು. ಏಕಾಂಗಿಯಾಗಿ ಶತ್ರು ಪಡೆಯನ್ನ ತಡೆದು ಕೋಟೆಯನ್ನ ರಕ್ಷಿಸಿದ್ದಳು. ಕೋಟೆಯ ಯೋಧರ ದಾಳಿಗೆ ಸಿದ್ಧವಾಗಲು ಶತ್ರು ಪಡೆಯನ್ನ ಸಮರ್ಥವಾಗಿ ಎದುರಿಸಲು ಬೇಕಾದ ಸಮಯವನ್ನ ಓಬವ್ವ ಕೊಟ್ಟಿದ್ದಳು. ಆಕೆಯ ಏಕಾಂಗಿ ಹೋರಾಟದಿಂದಲೇ ಇಡೀ ಕೋಟೆ ಶತ್ರುಗಳ ರಹಸ್ಯ ಕಾರ್ಯಾಚರಣೆಗೆ ಬಲಿಯಾಗದೆ ಉಳಿದಿತ್ತು. ಮುಂದೆ ಹೈದರಾಲಿ ದುರ್ಗದ ಕೋಟೆಯನ್ನ ವಶಪಡಿಸಿಕೊಂಡ ಅನ್ನೋದು ಇತಿಹಾಸ. ಆದರೆ ಒನಕೆ ಓಬವ್ವ ಮೆರೆದ ಸಾಹಸ ಆಕೆಯನ್ನ ಒಂದು ದಂತ ಕಥೆಯನ್ನಾಗಿಸಿತು. ಧೈರ್ಯ, ತ್ಯಾಗ, ದೇಶ ಪ್ರೇಮಕ್ಕೆ ಮತ್ತೊಂದು ಹೆಸರು ಓಬವ್ವ ಎನ್ನುವಂತೆ ಆಕೆ ಇತಿಹಾಸದ ಪುಟವನ್ನ ಸೇರಿದಳು.